ತಿಲಕ್ವಾಡಿ ಪೊಲೀಸ್ ಒಂದು ಲೇಡಿ ಆಫೆಂಡರ್ಗೆ ಸೆಕ್ಯೂರ್ ಮಾಡಿದ್ದಾರೆ. ಅವಳ ಹೆಸರು ದೀಪಾ ಮಹಾಲಿಂಗ್ ಅವಡ್ಗಿ. ಇವಳದು ಮೋಡಸ್ ಏನಿದೆ ಅಂದರೆ, ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ. ಇವನು ಸಂಕೇಶ್ವರದವನು ಇದ್ದಾನೆ. ಈ ಲೇಡಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಇವ್ರದ್ದು ಪರಿಚಯ ಇದೆ. ಇವರ ಮೋಡಸ್ ಏನಿದೆ ಅಂದರೆ, ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ಕಿಂದ ಮಾಡ್ಬೋದು. ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ. ಆ್ಯಂಡ್ ಇವಳು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವಳು ಶುರು ಮಾಡ್ತಾರೆ. ಆಮೇಲೆ ಈ ಲೇಡಿ ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ. ಇವರು ಲಾಡ್ಜ್ಗೆ ಹೋದರೆ ಅವರು ಹೇಳ್ತಾರೆ, ನೀವು ಫ್ರೆಶ್ ಆಗಿ ಬನ್ನಿ ಅಂತ, ಸ್ನಾನ ಮಾಡಿ ಅಂತ ಈ ವಿಕ್ಟಿಮ್ಗೆ ಇವರು ಬಾತ್ರೂಮ್ಗೆ ಕಳಿಸ್ತಾರೆ. ಆವಾಗ ಯೂಶ್ವಲಿ ಅವನು ಶರ್ಟ್ ಪ್ಯಾಂಟ್ ಹೊರಗಡೆ ಹಾಕ್ತಾನೆ. ತಕ್ಷಣವೇ ಇವರು ಅವನು ಒಳಗಡೆ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಇವರು ಅದಕ್ಕೆ ಲ್ಯಾಚ್ ಮಾಡಿಕೊಂಡು ಅವನ ಹತ್ರ ಏನೇನಿದೆ ಗಾಡಿದು ಚಾವಿ ವಗೇರ ಇದು ಮಾಡಿಕೊಂಡು ಕಳ್ಳತನ ಮಾಡ್ತಾರೆ. ಹೋದ ವರ್ಷ ಮೇ ತಿಂಗಳಲ್ಲಿ ಈ ಲೇಡಿ ಮೇಲೆ ಕಂಪ್ಲೇಂಟ್ ಆಗಿತ್ತು. ಆವಾಗಿಂದ ನಮ್ಮ ಪೊಲೀಸರು ಇವರಿಗೆ ಹುಡುಕ್ತಾ ಇದ್ರು. ಜಾನ್ವರಿನಲ್ಲಿ ಕೂಡ, ಈ ವರ್ಷ ಜಾನ್ವರಿ ತಿಂಗಳಲ್ಲಿ ಕೂಡ ಒಂದು ಇದೇ ಥರ ಈ ಒಂದು ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಬೆಳಗಾವಿ ನಗರದಲ್ಲಿ ಒಂದು ಲಾಡ್ಜ್ ಇದೆ, ಅಲ್ಲಿ ಘಟನೆ ಆಗಿತ್ತು. ಮೊನ್ನೆ ನಮ್ಮ ಅಧಿಕಾರಿಗಳು ಈ ಲೇಡಿಗೆ ಸೆಕ್ಯೂರ್ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ. ಈ ಲೇಡಿ ಕಡೆಯಿಂದ 11 ಮೊಬೈಲ್ ಫೋನ್, ಒಂದು ಸ್ಯಾಮ್ಸಂಗ್ ಕಂಪನಿದು ಟ್ಯಾಬ್ ಮತ್ತು 2 ಕಾರ್ ಜಪ್ತು ಮಾಡಲಾಗಿದೆ. ಒಟ್ಟು 32,86,000 ವಸ್ತುಗಳು ಈ ಲೇಡಿಯಿಂದ ಸೆಕ್ಯೂರ್ ಆಗಿದೆ. ಆರೋಪಿ ನಂಬರ್ 2 ಇವನು ಇನ್ನೂ ಆಬ್ಸ್ಕಾಂಡಿಂಗ್ ಇದ್ದಾನೆ. ಇವನಿಗೆ ಕೂಡ ನಾವು ಬೇಗನೆ ಪತ್ತೆ ಮಾಡ್ತೀವಿ. ನಮ್ಮದು ಎಲ್ಲ ಸಾರ್ವಜನಿಕರೇ ಒಂದು ರಿಕ್ವೆಸ್ಟ್ ಇದೆ, ಈ ಥರ ಸೆಕ್ಸ್ ಚಾಟ್ ಆಗಲಿ ಅಥವಾ ಎಸ್ಕಾರ್ಟ್ ಸರ್ವಿಸಸ್ ಆಗಲಿ, ಅದರಲ್ಲಿ ಇದು ಹಿಡನ್ ರಿಸ್ಕ್ ಯಾವಾಗಲೂ ಇರುತ್ತೆ. ಇವರು ಈ ಥರ ಕಳ್ಳತನ ಮಾಡ್ಬೋದು ಅಥವಾ ಒಂದು ಹಿಡನ್ ಕ್ಯಾಮೆರಾಯಿಂದ ಆ ಪ್ರೈವೇಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು. ಸೊ ಅಂಥವರಿಂದ ನೀವು ಸ್ವಲ್ಪ ಅಲರ್ಟ್ ಇರಬೇಕು ಟು ಅವಾಯ್ಡ್ ದಿಸ್ ಕೈಂಡ್ ಆಫ್ ಇನ್ಸಿಡೆನ್ಸಸ್. ಲಿವ್ ಇನ್ ರಿಲೇಷನ್ಶಿಪ್ ಹೇಳ್ಬೋದು, ಬಟ್ ಅದು ಕನ್ಫರ್ಮ್ ಹಾಕಿ ಆಗಲ್ಲ. ಇಲ್ಲ, ಇವರಿಗೆ ಈ ಬ್ಯಾಂಗ್ಳೂರ್ ಪೊಲೀಸ್ ಕೂಡ ಈ ಲೇಡಿಗೆ ಅಲ್ಲಿ ಬ್ಯಾಂಗ್ಳೂರ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮತ್ತು ನ್ಯೂಸ್ ಪೇಪರ್ನಲ್ಲಿ ಯಾವಾಗಲೂ ಈ ಥರ ಬರ್ತಾ ಇರ್ತದೆ. ಸೊ people should avoid this kind of shady websites or friendship request. That is the advice that we can give.